ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾರವೆ ಪೂರಾ ಸಂಜೆಗೆ. ಯಾಕಪ್ಪ ಅಂದ್ರೆ ನಿನ್ನೆ ಒಂದು ಬೆಟ್ ಕಟ್ಟಿದ್ವಿ. ಏನು ಬೆಟ್ ಅಂತ, RCB 200 to 240 ಒಳಗಡೆ ರನ್ ಹೊಡಿತಂತ. ನಾನು 150 to 200 ಒಳಗಡೆ ಹೊಡಿತಂತ ನಮ್ಮ ಪಾರ್ಟ್ನರ್ ಚಾಲೆಂಜ್ ಹಾಕಿದ್ವಿ. ಚಾಲೆಂಜ್ ಯಾರು ಗೆಲ್ತಾರಲ್ಲ ಅವ್ರು ಪಾರ್ಟಿ ಕೊಡ್ಸೋ ಅಂತೇಳಿ ನಾವು ಚಾಲೆಂಜ್ ಹಾಕಿದ್ವಿ. ಸೊ ಅದರೊಳಗಡೆ ನಾನು ವಿನ್ ಆದೆ, ಪೂರ ಸಕ್ಸಸ್ಫುಲ್ಲಾಗಿ ನಾನು ವಿನ್ ಆದೆ. ಸೊ ಅದರ ಸಲುವಾಗಿ ನಮ್ಮ ಮೇಡಮ್ ಅದರೆಲ್ಲ ಪಾರ್ಟಿ ಕೊಡಿಸ್ಬೇಕಾಗತ್ತೆ. ಸೊ ಇವಾಗ ಪಾರ್ಟಿ ಬೇಕು ಅಂದೇಳಿ ನಾನು ರೆಡಿ ನಿಂತೀನಿ. ನನಗೊಂದು ಪಾರ್ಟಿ ಬೇಕೇ ಬೇಕು. ಸೊ ಇವಾಗ ನಾನು ಪಾರ್ಟಿ ಬೇಕೇ ಬೇಕು ಅಂತ ಹೇಳಿಕೆ ಅವ್ರಿಗೆ ರೆಡಿ ಗಂಟು ಬಿದ್ದಾಗ ಅವ್ರು ರೆಡಿಯಾಗ್ಯಾರೀಗ ಪಾರ್ಟಿ ಕೊಡಿಸ್ತೀನಿ. ಬಾರಿ ನಿಮಗೆ ಏನು ತಿಂತಿದ್ದೀನಿ ನಾವು ಏನು ಬೇಕಾಗ್ತೀನಿ ಅಂತ ಕರ್ಕೊಂಡ್ರ ನೋಡುವ. ಲೆಟ್ಸ್ ಗೋ. ಇದು ಫಸ್ಟ್ ಟೈಮ್ ಅಂದರೆ ನಮ್ಮ ತಂಗಿ ಕರ್ಕೊಂಡು ನಮ್ಮ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿ ಜೊತೆ ನಾನು ಪಾರ್ಟಿ ಮಾಡ್ತಿದ್ದು ಫಸ್ಟ್ ಟೈಮ್ ಇದು, ನಿಜ ಹೇಳ್ಬೇಕಂದ್ರೆ. ಸೊ ಅವ್ರು ರೆಡಿ ಆಗ್ಲಕ್ಕದಾರ. ನಾ ಏನು ರೆಡಿನೇ ಆಗಿಲ್ಲ, ಜಸ್ಟ್ ನಮ್ಮದೇ ನಮಗೆ ಬಾಯ್ಸ್ ಗೊತ್ತದಲ್ಲ, ಒಂದು ಟೀ ಶರ್ಟ್ ಚೇಂಜ್ ಮಾಡಿಬಿಡೋದು, ಒಂದು ಪ್ಯಾಂಟ್ ಚೇಂಜ್ ಮಾಡಿಬಿಡೋದು, ರೆಡಿ ಆಗಿ ನಿಂತ್ಬಿಡೋದು ಅಷ್ಟೇ. ಅವ್ರಂಗೇನು ಚಂದ ರೆಡಿ ಆಗೋದಿಂದ್ರಲ್ಲ, ಅವ್ರು ಚಂದ ರೆಡಿ ಆಗೋದಾನೆ. ಅವ್ರೇನು ಭಾಳ ಮೇಕಪ್ ಸಟ್ಟಿಗೆ ಮೇಕಪ್ ಮಾಡ್ಕೊಳ್ಳೋರಲ್ಲ ಗಡಿಗಳು. ಜಸ್ಟ್ ತಲೆ ಇಕ್ಕೊಳ್ಳೋದು ಬರೇ ಗುಂಗನಿಗೆ ಇದ್ದಾರೆ ಅವರು. ಸೊ ಬನ್ನಿ ಇವತ್ತು ಶಿಸ್ತಾಗಿ ಒಂದು ಸ್ವಲ್ಪ ಪಾರ್ಟಿ ಮಾಡ್ಕೊಂಬರುವಂತ ನಮ್ಮ ಪಾರ್ಟ್ನರ್ ಅವ್ರು ಕೊಡಿಸ್ತಾರ ಪಾರ್ಟಿ ಅಂದರೆ ನಾವು ಹೆಂಗೆ ತಿಲ್ಲಕ್ಕಿಲ್ಲ ಹೇಳ್ರಿ. ನಮ್ಗೆ ಎಷ್ಟು ಥಿಂಕ್ ಮಾಡಿರಿ. ಖತರ್ನಾಕಾಗಿ ಜಡ ಮತ್ತು ಬರೀ ಭಾಳ ಹಸುವಾಗ್ಯದ. ಅದ್ರ ಸಲ ಅಂತ ಹೇಳಕ್ಕೆ ಮಧ್ಯಾಹ್ನ ಊಟ ಸ್ವಲ್ಪ ಉಂಡೆ ನಾನು. ಹೌದು, ಅಂದ್ರೆ ಸ್ವಲ್ಪ ಅಲ್ಲ. ಅಂದರೆ ನಾವು ನಾನ್ ವೆಜ್ ಅಂದ್ರೆ ನಿಮ್ಗೆ ಗೊತ್ತಿದ್ದಿದ್ದು 2 ಹೊಟ್ಟಿ ನಮ್ಮದು, 1 ಹೊಟ್ಟಿ ಅಲ್ಲ. ನಾನ್ ವೆಜ್ ಅಂದರೆ 2 ಹೊಟ್ಟಿ. ಮತ್ತು ಪಾರ್ಟಿ ಅಂದಾಗ ನಾನ್ ವೆಜ್ ಪಾರ್ಟಿ ನಮಗೆ ನೀವೇನು ವೆಜ್ ಪಾರ್ಟಿ ಕೊಡ್ಸ್ಬೇಕಂತ ಮಾಡಿದ್ದೆ ಅಲ್ಲ ಹೀರೋಣಿ. ಸೊ ಗೈಸ್ ಇವಾಗ ಐತಲ್ಲ ಸ್ಟಾರ್ಟ್ ಮಾಡಕತ್ತಿದ್ದೆ ಸಂಜೆಗೆ. ನಾನು ಅದ್ರ ಸಲುವಾಗಿ ಒಮ್ಮೆಲೆ ಲೇಟ್ ಮಾಡಿ ಹೋಗಬೇಕು ಅಂದ್ರೆ ಸಂಜೆ ಹೋಗ್ಬೇಕು ನೈಟ್ ಊಟಕ್ಕೆ ಅಂದೇಳಿಗೆ ನಾ ಈ ಥರ ಪ್ಲ್ಯಾನ್ ಒಳಗೆ ರೆಡಿ ಆಗಿವಿ. ತೊಗೊಬಡ ಅನ್ನಂಗೆ ಶಿಸ್ತು ಜಡಮಂತ ಊಟ ಏನಂತಾರೆ ಅದು, ಯಾರ್ದೋ ದುಡ್ಡು ಎಲ್ಲ ಮಂಜೆ ಆಯ್ತು ಅಂತಾರಲ್ಲ ಆ ರೀತಿ ಶಿಸ್ತಾಗಿ ಅವ್ರು ಪಾರ್ಟಿ ಕೊಡ್ಸಕತ್ತಾರಂದ್ರೆ ನಾವು ಜಡೋದು ನಾನ್ ಸ್ಟಾಪ್. ಭಾಳ ದಿನ ಆಗಿತ್ತು. ಇಲ್ಲಂದ್ರೆ ಏನೂ ಇಲ್ಲ ಅಂದ್ರೂ 2-3 ತಿಂಗಳಾಗಿತ್ತು ನಾನು ಹೊರಗಡೆ ಪಾರ್ಟಿ ಮಾಡಿ. ನಮ್ಮ ಫ್ರೆಂಡ್ಸ್ ಜೊತೆ ಮಾಡ್ತಿದ್ದೆ. ಸಿಗಬಿಡ್ದಾನೆ ಕೇಳ್ತಾರೆ ಫ್ರೆಂಡ್ಸ್ ಅಂತ ಹೇಳಿ ಲಾಯಲ್ ಫ್ರೆಂಡ್ಸ್ ಅಷ್ಟೇ ಅದಾರ. ಲಾಯಲ್ ಫ್ರೆಂಡ್ಸ್ ಇನ್ನೂ ಭೇಟಿಯಾಗಿಲ್ಲ. ಸೊ ಹೋಗು ಅವ್ರಿಗೇನು ಭೇಟಿಗಿಟ್ಟು ಆಗ ಮತ್ತು ಅವ್ರ ಜೋಡಿ ಪಾರ್ಟಿ ಮಾಡ್ಬೇಕು. ಇನ್ನೂ ಭಾಳ ಕೆಲಸ ಅದು, ಭಾಳದ ವರ್ಕ್. ಸ್ವಲ್ಪ ಶಿಸ್ತಾಗಿ ಒಂದು ಸ್ವಲ್ಪ ಇವತ್ತು ಹೋಗಿ ನಾವು ಪಾರ್ಟಿ ಮಾಡ್ಕೊಂಡು ಮತ್ತು ಆಮೇಲೆ ಅವರಿಗೆಲ್ಲ ಪಾರ್ಟಿ ಮಾಡಿಸೋದೈತಿ, ಮಾಡಿಸ್ಲೇಬೇಕು. ನಮ್ಮ ಅದಾರ ಭಾಳ ಜನ, ಅಷ್ಟು ಮಂದಿ ಪಾರ್ಟಿ ಅದ. ಅಣ್ಣಗಳಿಗೆ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಒಂದಿಷ್ಟು ಜನ ಪಾರ್ಟಿ ಅದ. ಅವರೆಲ್ಲ ಪಾರ್ಟಿ ಮಾಡಿಸ್ಬೇಕು ನಾವು. ಸೊ ಇವಾಗ ನಮ್ಮ ಪಾರ್ಟಿ ಇರುತ್ತೆ. ಪಾರ್ಟಿ ಲೆಟ್ಸ್ ಗೋ ಟು ಪಾರ್ಟಿ ಗೈಸ್. ಪಾರ್ಟಿನೇ ಒಡ್ಡದ. ಪಾರ್ಟಿ ಅಂದರೆ ಏನೇನು ಕೊಡಿಸ್ತಾರೆ ಅವ್ರು ಏನಂದ್ರೆ ಗೊತ್ತಾನು, ಏನು ಬೇಕಾದ ತಿನ್ಬೋದು, ಏನು ಬೇಕಾದ ಕುಡಿಬೋದು, ಬೇಕಾದ ಮಾಡಿರಿ, ನಾನ್ ಸ್ಟಾಪ್, ನಿಮ್ಗೆ ಯಾರು ಕೇಳಂಗಿಲ್ಲ ನಂದಾರ. ಸೊ ಇಷ್ಟೊಂದು ಆಫರ್ ಕೊಟ್ಟಾಗ ನಾ ಹೆಂಗೆ ಬಿಡ್ಲಿಕ್ಕೆ ಹೇಳ್ತಾರೆ. ಇಷ್ಟು ಜಡ ಬರೋದಿರ್ತಲ್ಲ ಕೆಲಸ. ಲೆಟ್ಸ್ ಗೋ. ಅವ್ರೇನೋ ರೆಡಿ ಆಗತ್ತೆ, ರೆಡಿ ಆಗಿಲ್ಲ ಅವ್ರಿಗೂ ತೋರಿಸ್ತೀನಿ ನಿಮಗೆ. ನಾನು ಸ್ವಲ್ಪ ರೆಡಿ ಆಗ್ತೀನಿ ಅಷ್ಟು ಅನ್ನೋದ್ರೊಳಗೆ. ಅಂದೇನೆಲ್ಲ ಟೀ ಶರ್ಟ್ ಪ್ಯಾಂಟ್ ಚೇಂಜ್ ಮಾಡೋದದ, ರೆಡಿ ಆಗೋದದ, ಹೋಗೋದದ, ಬರೋದದ. ಬನ್ನಿ ಹೋಗುವ ಇವಾಗ ಫಟಾಫಟ ಅಂಗಡಿಗೆ ಚೇಂಜ್ ಮಾಡ್ಕೊಂಡು. ಗೈಸ್ ಫೈನಲಿ ರೆಡಿ ಆಗಿಬಿಟ್ಟೆ. ಫಸ್ಟ್ ಐತಲ್ಲ ಅದು ಒಂದು ಬೇರೆದೇ ಹಾಕ್ಕೊಂಡಿದ್ದೆ. ಆಮೇಲೆ ಇತ್ತಲ್ಲ ಇದು ಸಿಕ್ಕಾಪಟ್ಟೆ ತೆಗಿ ಆಗುತ್ತೆ ಅಂತ ಗೊತ್ತಾಯ್ತು ನನಗೆ. ಅದ್ರ ಸಲುವಾಗಿ ಇದು ಹಾಕ್ಕೊಂಡು ರೆಡಿಯಾಗಿ ನಿಂತೀನಿ. ಇವಾಗ ಇವ್ರು ನೋಡಿ ಹೆಂಗೆ ರೆಡಿ ಆಗಿ ನಿಂತಾರೆ ನೋಡ್ರಿ. ಹಾಯ್ ಗೈಸ್, ನಮ್ಮ ಕ್ರೇಜಿ ಅವರಿಗೆ ಇವತ್ತು ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ 200 ಮ್ಯಾಲೆ 2 ಅಷ್ಟೇ ಆಗಿತ್ತು. ಅದಕ್ಕೆ ಒಂದು ಕರೆಕ್ಟ್ ಹೇಳಿದ್ದೆ ನಾನು ಗೆಸ್ ಪ್ರಕಾರ. ಬೇಡಿ ನಮ್ಮ ಕ್ರೇಜಿ ಅವರೆಲ್ಲ ಪಾರ್ಟಿ ತಗೊಳ್ತಾ ಇರೋದು. ಎಂಜಾಯ್ ಮಾಡಿ. ಇದೇ ಖುಷಿ ಹೊಂಟು ಗೈಸ್. ಎಂಜಾಯ್ ಮಾಡ್ರಂದ್ರೆ ಏನು ಬೇಕಾದ ತಿನ್ನು, ಏನು ಬೇಕಾದ ಮಾಡೋಣ ಅದ್ರ ಸಲುವಾಗಿ ಅಂತ ಹೇಳಿ ಫುಲ್ ತಗೊಳ್ಳಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ದಿಸ್ ಈಸ್ ಮೈ ಔಟ್ಫಿಟ್. ಪ್ಯಾಂಟ್ ಮತ್ತು ಟೀ ಶರ್ಟ್ ಅವ್ರದ್ದು ಔಟ್ಫಿಟ್. ಲೆಟ್ಸ್ ಗೋ ಗೈಸ್, ಹೋಗುವ ಬನ್ನಿ ಇವಾಗ ಫಟಾಫಟ ಅಂತ ಹೇಳಿ ಹೋಗಿ ಶಿಸ್ತು ಒಂದು ಸ್ವಲ್ಪ ತಿಂದು ಮಾಡಿ ಬರುವ ಬನ್ನಿ. ಭಾಳ ದಿನದ ನಂತರ ಹೊಂಟೀನಿ. ಅದು ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಹೊಂಟೀನಿ. ಅದ್ರ ಸಲುವಾಗಿ ಫಸ್ಟ್ ಟಿ ವಿ ಬಂದು ಮಾಡಿಬಿಟ್ಟು ಅಂದರೆ ಇದೂ ಫ್ಯಾಮಿಲಿನೇ ಅಲ್ಲ. ಇನ್ಕಂಪ್ಲೀಟ್ ಫ್ಯಾಮಿಲಿ ಐತಿ ಇದು. ಇನ್ನು ನಮ್ಮ ಮದರ್ ಇಂಡಿಯಾ, ಚಿಕ್ಕ ಮದರ್ ಇಂಡಿಯಾ, ನಮ್ಮ ಅಕ್ಕ ಯಾರೂ ಬಂದಿಲ್ಲ. ಎಲ್ರಿಗೂ ಕರ್ಕೊಂಡು ಹೋಗೋಣ ಪ್ಲ್ಯಾನ್ ಆಗಿದೆ. ಅವರಂತೂ ಊರಾಗೆ ಕುಂತಾರೆ. ಬರೀ ಅಂದ್ರೆ ಬರೋಕ್ಕೆ ತಯಾರಿಲ್ಲ. ಸೊ ನಮ್ಮ ಸ್ವೀಟ್ ಬಗ್ಗೆ ಹೊರಗಡೆ ಹೋಗ್ಯಾಳ, ಎಲ್ಲಿ ಹೋಗ್ಯಾಳ ಗೊತ್ತಿಲ್ಲ. ಒದರಕತ್ತೀವಿ, ಅಷ್ಟಾದರೂ ಬಂದಿಲ್ಲ. ನೋಡೋ ಬರ್ತಾಳೆ, ಏನು ಮಾಡ್ತಾಳೆ ಹೋಗಿ ಬರೋದ್ರೊಳಗೆ. ನಮ್ಮದೇನು 1 ಅವರ್ ಹೋಗಿ ಬಂದುಬಿಡ್ತೀವಿ. ಇಲ್ಲೇ ಬೇಗ, ಇಲ್ಲೇ ಸ್ವಲ್ಪ ಭಾಳ ಹೆವಿ ಕಾಸ್ಟ್ಲಿ ಇದು ಬೇಕು ತಿಂದು ಪಾಪ ಅವರಿಗೆಲ್ಲ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ.
ಸೊ ಸ್ವಲ್ಪನೇ ಖರ್ಚು ಮಾಡೋಕ್ಬೇಕಂತ ಹೇಳಿ ಕರ್ಕೊಂಡೆ. ತಿಂತೀನಿ ಆಮೇಲೆ ಲೆಟ್ಸ್ ಗೋ ಗೈಸ್, ಹೋಗೋ ಬನ್ನಿ. ಶಿಸ್ತು ಒಂದು ಸ್ವಲ್ಪ ತಿಂದು ಮಾಡಿ ಬರಮಂತ ಲೆಟ್ಸ್ ಗೋ. ಈಗ ಹೋಗೋದಿರ್ಬೋದು ಗೈಸ್. ಶಿಸ್ತಾಗಿ ಇವಾಗ ಹೋಟೆಲ್ ಬಂದ್ವಿ. ಫಸ್ಟ್ ಹೋಟೆಲ್ ಬಂದು ಶಿಸ್ತು ಒಂದು ಸ್ವಲ್ಪ ಊಟ ಮಾಡಬೇಕು ತಗೊಳ ನಂಗೆ. ಆರ್ಡ್ರ್ ಅಂತೂ ಮಾಡಾಯ್ತು. ನಮ್ಮ ಮೇಡಮ್ ಅವ್ರ ಸೀದಾ ಫುಲ್ಲ ಲೂಟಿ ಮಾಡಿದೆ ಇವತ್ತಿನ ಚಾನ್ಸ್ ಫುಲ್ ಲೂಟಿ ಮಾಡಿಬಿಡೋದು. ಈಗ ಶಿಸ್ತ ಏನೇನು ಬೇಕು ಎಲ್ಲ ತೊಗೊಳೋದು, ಏನೇನು ಬೇಕು ಎಲ್ಲ ಭಾಳ ತಿಂತೀವಿ ನೋಡ. ನಾವು ಸಿಕ್ಕಾಬಿಡ್ತೀವಿ ನಾವು ಶಿಸ್ತ. ಇವಾಗ ಲೂಟಿನೇ ಮಾಡ್ಬಿಡ್ತೀವಿ ಹೋಟೆಲ್ ಅಷ್ಟು ಮಾತಾಡ್ತಿದ್ವಿ. ಏನು ಅಂತ ಪರಿ ಐತಿ ಕಾಯಿಸಿನ ಹಿಂಗಂತ ನಾ ಅಷ್ಟು ತಿಂತೀನಿ ಇಷ್ಟು ತಿಂತೀನಿ ಅಂತ ಅಷ್ಟು ತಿನ್ನೋದೇ ಇಲ್ಲ. ಅಲ್ಲ ನೋಡುವಂತೈತಿ. ಈಗ ನೋಡಂತ್ರಿ ಗೈಸ್, ನೀವು ನೋಡುವಂತ. 20 ರೊಟ್ಟಿ ತಿಂತೇನೆ ತಂದೂರಿ. ಅರೆ ಜಸ್ಟ್ ವೇಟ್ ಮಾಡು, ಬಿಲ್ ಬರೋತನ ವೇಟ್ ಮಾಡಿ ಹೆಂಗ್ ತಿಂತೇನೋ ನೋಡಿ. ಬರೇ ತಗೊಬೇಡ ಅವ್ರಂಗ. ನಮ್ಮ ವೈನಿ ಅವ್ರು ಪಾರ್ಟಿ ಕೊಡಕತ್ರ. ನಾನು ನಮ್ಮ ಅಣ್ಣ ಮಸ್ತ್ ಜಡಿತೀವಿ. ಸೂಪರ್ ತಿಂದ್ಬಿಟ್ಟು ಹೇಳ್ತೀವಿ ಪಾರ್ಟಿ ಹೆಂಗಿತ್ತು ಅನ್ನೋದು. ನಮ್ಗೆಲ್ಲ ಕೊಡಿಸಿದ್ರಿ ಏನು ಅಂತ ಹೇಳ್ತೀವಿ. ಇಲ್ಲೇ ಕೂತ್ ಬಿಡ್ರಿ ಮಾಡ್ಕೋತ ಊಟ ಮಾಡ್ಕೋತ ಮಾರಿಂತಾನೆ ಇಲ್ಲೇ ಕೂತ್ ಬಿಡ್ರಿ. ಕೊಡ್ಸಾಗ ಹಂಗೆಲ್ಲ ಮಾತಾಡ್ಬಾರ್ದು ಗೊತ್ತಾ. ಹೊಟ್ಟೆ ತುಂಬಾ ತಿನ್ರಿ ಇರ್ಬೇಕು. ಹೊಟ್ಟೆ ತುಂಬ ತಿನ್ರಿ ಮತ್ತ. ಇವ್ರ ಇಲ್ಲ ಇವ್ರ ಹೆಂಗ್ ಹೇಳ್ತಾ ಇದಾರಂದ್ರ ಏನು ಮನಿಗ್ ಬರ್ತೀನಿ ಇಲ್ಲ ಅನ್ನೋ ಶಿಸ್ತ ಮಾತಾಡಕತ್ತಾರ. ಇಲ್ಲ ಗೈಸ್, ಈ ತರ ಮಾತಾಡಕತ್ತಾರ ನಾ ಎದ್ದೋಗಿ ಬಿಡ್ತೀನಿ. ಹೋಗು ಹೋಗಿ ಜಲ್ದಿ ಎದ್ದೋಗಿ ಬಿಡ್ತೀನಿ ಗೈಸ್. ಹಿಡ್ರಿ ಎದ್ದೋಗಿ. ಗೈಸ್ ನಾ ಹಿಡದೇ ಇಲ್ಲ ಎದ್ದು ಹೋಗ್ತೀನಿ ಅಂತ ಆಕ್ಟ್ ಮಾಡ್ತಾರ. ಹೋಗು ನಾನು ನಮ್ ಕಾವ್ಯ ಅವತ್ತಿಂದ ಬರ್ತೀನಿ. ರೈಟ್ ಹೋಗೇ ಬಿಡ್ತೀನಿ. ಇನ್ಸಲ್ಟ್ ಮಾಡ್ಕೊಂಡು ನಾ ತಿನ್ನೋದು ಮಾತಾಡ ಹೋಗೇ ಬಿಡ್ತೀನಿ ಸರ್. ಬಿಡು ಯಾರು ಹಿಡಿದಾರ ನಾ ಬಿಡಲ್ಲ ಗೈಸ್. ಇವಾಗ ಏನಾಕಲ್ಲ ಮರ್ಯಾದೆ ತೆಗೀರಿ. ತಿಂದೇ ಹೋಗ್ತೀನಿ, ಹೊಟ್ಟೆ ತುಂಬಾ ತಿಂದೇ ಹೋಗ್ತೀನಿ ನೋಡ್ರಿ. ಈಗ ಜಸ್ಟ್ ಟ್ರಯಲ್ ಆರ್ಡರ್ ಮಾಡಿವಿ. ಸ್ವಲ್ಪ ಅದು ತಿಂದು ತರ್ಸ್ಕೊತೀವಿ. ಆಮೇಲೆ ಏನು ತರ್ಸೋದು ಬೇಡ, ಆರಿ ಬಿಡೋದು, ತಣ್ಣಗೆ ಹೋಗ್ಬಿಡ್ತದ. ಬಿಸಿ ತಿನ್ಬೇಕನ್ನೋ ಪ್ಲಾನ್ ನಮ್ದು. ಭಾಳ ತಾಬಡ್ತೋಡ ಪ್ಲಾನ್ ಆಗಿದ್ದೀನಿ ನಾ. ಅದಕ್ಕೆ ಫುಲ್ ಗೈಸ್ ಫುಲ್ ಸ್ವಲ್ಪ ಬಾಯಿ ಸುಟ್ಟರು ಪರವಾಗಿಲ್ಲ. ತುಂಬ ತಿನ್ನೋದಿಲ್ಲ. ಲೆಟ್ಸ್ ಗೋ ಗೈಸ್. ಇವಾಗ ಆರ್ಡರ್ ಅಂತ ಮಾಡಿವಿ. ಆಯ್ಸದ ಅದನ್ನೇ ತರ್ತೀವಿ. ತರನ ಬರನ ತಿನ್ನೋದೆ ಸಪಾಸಟ್ ಮಾಡೋದೆ. ಯಾಕೋ ಈಗ ಇತ್ತೀಚೆಗೆ ಸಪ್ಪ ಸಟ್ ಅನ್ನೋದು ಎಲ್ಲಾ ಬಿಟ್ಟ ನಾ ಕಲಿತಾ ಇದೀನಿ. ಒಂದು ಅವಾಗಿಂದೆಲ್ಲ ನೋಡಿ ಅಂದ್ರೆ ಮಿನಿ ಬ್ಲಾಗ್ ಮಾಡ್ತಿಲ್ಲ. ಆ ಟೈಮ್ದಾಗ ಭಾಳ ಇತ್ತು. ಇವಾಗ ಮಿನಿ ಬ್ಲಾಗ್ ಮಾಡೋದೇ ಅಂತ ಇವಾಗ ಮಿನಿ ಬ್ಲಾಗ್ ಬಂದಾಗ್ಯದಲ್ಲ. ಸೊ ಹಂಗಾಗಿ ಬರೀ ಲಾಂಗ್ ವಿಡಿಯೋದಾಗ ಸ್ವಲ್ಪ ಚಂದ ಮಿನಿ ಲಾಗ್ ಮಾಡೋಣ ಅಂತ ಮೆಸೇಜ್ ಹಾಕ್ತಾ ಇದ್ದಾರೆ ಯಾರು. ಈ ಸದ್ದ ಇದು ಮಾಡಕ್ಕೆ ನನಗೆ ಅಷ್ಟೊಂದು ಫುಲ್ ಪ್ರೆಷರ್ ಆಗ್ಯದ. ಈಗ ಡೈಲಿ ಬ್ಲಾಗ್ ಡೈಲಿ ಕಂಟೆಂಟ್ ಅಂತ ಹೇಳಿದ್ರೆ ಅದನ್ನು ಆಗ್ತಿಲ್ಲ. ಅದರ್ಸಲೇ ಅಂತ ಹೇಳಕ್ಕೆ ಮಾಡಿಲ್ಲ. ಮುಂದೆ ನೋಡಮ್ಮಂತ ನಮ್ಮ ಪಾರ್ಟ್ನರ್ ಅವ್ರು ಮಾಡ್ತಾರೆ ಅಂತ ಕೇಳೋಣಂತ. ಮುಂದೆ ಆದರೆ ಇವಾಗಂತೂ ಆಗಲ್ಲ ನಮ್ಗೆ ಗೊತ್ತಾ. ಅವ್ರ ಕೈಲಿ ಆಗಲ್ಲ, ನಮ್ಮ ಕೈಲಿ ಆಗಲ್ಲ. ಸೊ ಮುಂದೆ ನೋಡುವ. ಇವಾಗ ಊಟ ಬರ್ತದ ಗೈಸ್. ಊಟ ಮಾಡೋಣ. ಲೆಟ್ಸ್ ಗೋ. ಊಟ ಬರುವಾಗ ಊಟ ಬಂದ್ಮೇಲೆ ಸಿಗ್ತೀವಿ ಗೈಸ್. ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ದೀವಿ. ಇವಾಗ ಬಂತು. ಸ್ಟಾರ್ಟರ್ಸ್ ತಿನ್ನಕತ್ತಾರ ಇವಾಗ ಅವರು ತಿಂತಾ ಇದಾರ. ಇವಾಗ ಫಸ್ಟ್ ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ದೀವಿ. ಶಿಸ್ತಾಗಿ ಜಡದೆ. ಇವಾಗ ಪೂರ ತಗೊಡ್ ತಿನ್ನೋದೇ. ಈಗ ಮಸ್ತ್ ಗೈಸ್. ಭಾಳ ದಿನ ನಂತರ ತಿನ್ನತ್ತೀವಲ್ಲ. ಸೊ ಎಷ್ಟು ದಿನ ಅಂತ ಮನೇನ ಮಾಡ್ಕೊಂಡು ತಿನ್ನೋದು ಹೋಗಲ್ಲ. ಬಟ್ ಏನ್ರ ಅಂದ್ರೆ ಮತ್ತೆ ವಾಪಸ್ ಮನೇಲಿ ಅಂತ ಊಟ ಬರಲ್ಲ ತೆಳಿಗೆ ಸುಮ್ ತಿಂದಂಗ. ಗೈಸ್ ಇವಾಗ ಏನೇನು ಆರ್ಡರ್ ಮಾಡಿದ್ದೀವಿ ಎಲ್ಲ ಬಂತು. ಇವಾಗ ಪಾರ್ಟಿ ನಮಗೆ ನೀವು ಕೊಡ್ಸತ್ರಿ, ನಿಮ್ಗೆ ನಾವು ಕೊಡ್ಸಕತ್ತೀವಿ. ನಿಂಬಿಕಾಯಿ ತಗೊಂಡು ಬಡ್ದಾಡ್ ಜಿಗದಾಡ್ ತಿನ್ನಕತ್ತಾರ. ಇಲ್ಲ ಗೈಸ್, ನಿಂಬಿ ಹಣ್ಣು ಸ್ವಲ್ಪ ಹಿಂಡ್ಕೊಳ್ಳಿ ಗೈಸ್. ಇಲ್ಲಿ ಚಿಕನ್ ಲೆಗ್ ಪೀಸ್ ಅಂದ್ರೆ ಚಿಕನ್ ಲಾಲಿಪಾಪ ವಿತ್ ಗ್ರೇವಿ ಒಳಗೆ. ಮತ್ತು ಅಲ್ಲಿ ತಂದೂರಿ ರೊಟ್ಟಿ ಬಟರ್ ಮಸಾಲ ಅದ. ಇಲ್ಲಿ ತಂದೂರಿ ರೊಟ್ಟಿ. ಇವ್ರಿಗೆ ತಂದೂರಿ ರೊಟ್ಟಿ ತಿಂತಾರೆ, ಬಟರ್ ಮಸಾಲ ತಿನ್ನಲ್ಲ ಅಂತ. ನಮ್ಮ ತಂಗಿ ಐತಲ್ಲ ಬಟರ್ ಮಸಾಲ ತಿಂತೀವಿ. ಇಲ್ಲಿ ಚಿಕನ್ ಅಪ್ಪಗಾನಿ ತೊಗೊಂಡ್ವಿ. ಮತ್ತೆ ಐತಲ್ಲ ನೆಕ್ಸ್ಟ್ ಬೇರೆ ಏನೇನು ತೊಗೊಳೋದ ತೊಗೊಳಮಂತ. ಇವ್ರಿಗೆ ದೊಡ್ಡದೊಂದು ಪೀಸ್ ಆಗಂಥದ್ದು ಬಿಲ್ ಇಡಮಂತ. ತಗೊಳೋಣ ಹಂಗೆ. ಹೆಂಗದ್ರಿ ಟೇಸ್ಟ್? ಹಾಂ ಜಡ್ರಿ. ವೈನಿ ಕೊಟ್ಟಾಳ ಪಾರ್ಟಿ ಮಸ್ತ್ ಚಂದ ಇರ್ತೈತೆ ಎಲ್ಲ. ಮತ್ತೆ ಚಂದ ತಿಂದ್ಬಿಟ್ಟು ಸಿಗ್ತೀವಿ ಗೈಸ್. ಇವಾಗ ಶಿಸ್ತು ತಾಬಾಡ್ತೋಬೇಡ ಊಟ ಮಾಡ್ತೀವಿ. ಮಸ್ತ್ ಊಟ ಮಾಡ್ತೀವಿ. ಊಟ ಮಾಡಿಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಇದೆಲ್ಲ ಊಟ ಮಾಡೋದೆಲ್ಲ ಅವ್ರು ನೋಡ್ರಿ ಇಲ್ಲಿ
ನಾನು ವಿಡಿಯೋ ಮಾಡಕ್ಕೆ ತಾಬಡ್ ಜಡಿಲಾಕತ್ತಾರ ಅವ್ರು. ನಮಗೆ ಹೆಂಗೆ ಆಲಕ್ಕಿಲ್ಲ ಹೇಳ್ರಿ. ಅದಕ್ಕೆ ಫಸ್ಟ್ ಶಿಸ್ತು ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಊಟ ಮಾಡುವಾಗ ಮತ್ತೇನಾದ್ರೂ ಆರ್ಡರ್ ಮಾಡ್ಬಿಟ್ಟು ಅವಶ್ಯ ಮಸ್ತ್ ಮಸ್ತ್ ಪಾರ್ಟಿ ಕೊಡೋರೆ ಬಡ್ದಾಡ್ ತಿನ್ನಕತ್ತಾರ. ನಾ ಏನೋ ಒಂದು ಬೈಟ್ ತೊಂದಿಲ್ಲ, ಒಂದೇ ಬೈಟ್ ತೊಂದಿಲ್ಲ, ಬರೀ ಬಿಡಲಾಗ್ಯಾರ ನಾನ್ ಸ್ಟಾಪ್. ತಿನ್ರಿ ನಿಮ್ಗೆ ಯಾರು ಬ್ಯಾಡ ಅಂದಾರ. ನಾಚಿಕೆ ಬರಲ್ರಿ? ನಾಚಿಕೆದ ಏನ್ರಿ ಬರ್ತಾನಿಲ್ಲ. ತಿನ್ನಾಕೆಲ್ಲ ನಾಚಿಕೆ ಬರಲ್ಲ. ತಿನ್ನಕ್ ಯಾಕೆ ನಾಚ್ಬೇಕು ಗೈಸ್? ತಿನ್ನಕ್ ಯಾವತ್ತೂ ನಾಚ್ಬಾರ್ದು. ಗೈಸ್ ಫೈನಲಿ ಊಟ ಮುಗಿಸ್ಲಾಗ ಬಂದೀವಿ. ಈಗ ಇಲ್ಲಿ ರೈಸ್ ತಿನ್ನಾಕತ್ತಾರ ಮಸ್ತಾಗಿ. ಒಂದು ಸ್ವಲ್ಪ ಗೈಸ್ ರೈಸ್ ಬಂತು, ಶಿಸ್ತೊಂದು ಸ್ವಲ್ಪ ರೈಸ್ ಹಾಕ್ಕೊಂಡು ತಿನ್ನುವ. ನಾನು ಅನ್ಕೊಂಡಿದ್ದೆ ಬೇರೆಪ್ಪ ಮಸ್ತ್ ಬ್ಯಾಟಿಂಗ್ ಮಾಡಬೇಕು, ಶಿಸ್ತು ಬ್ಯಾಟಿಂಗ್ ಇದು ಆಗ್ಬೇಕಂತ ಹೇಳಿದ್ರೆ ಇಷ್ಟಕ್ಕೆ ಮಿಕ್ ಆಯಿತು. ಟಿಕ್ಕ ರೈಸ್ ಒಂದು ಟಿಕ್ಕ ಒಂದು ಹೇಳಿದೆ, ಚಿಕನ್ ಟಿಕ್ಕ. ನೋಡಿ ಗೈಸ್, ಇದು ಒಂದೇ ಖಾಲಿ ಮಾಡೋದಾಗಿಲ್ಲ. ಇನ್ನೂ ಅದ್ರೊಳಗೆ ಇನ್ನೂ ಅಷ್ಟೇ ಅದ ಅಫ್ಘಾನಿ ಚಿಕನ್, ಚಿಕನ್ ಅಫ್ಘಾನಿ ಇನ್ನೂ ಅದೇ ಖಾಲಿ ಮಾಡೋದಾಗಿಲ್ಲ. ಪಟ ಅಂತ ಹೇಳಿ ಇದಿಷ್ಟು ತಿನ್ನುವ, ತಿಂದು ಹೋಗುವ. ಸಿಕ್ಕಾಪಟ್ಟೆ ರಶ್ ಐತೆ ಅನ್ಸುತ್ತೆ ಹೋಟೆಲ್ದಾಗ, ದಂಧೆ ಒಳಗೆ. ಅದಕ್ಕೆ ಬನ್ನಿ ಪಟ ತಿಂತೀನಿ. ಬೈಕ್ ಕೊಟ್ಟಿಲ್ಲ ಇವ, ಅದು ಆಗಿಲ್ಲ. ಮನೆ ಶಿಸ್ತು ನಮ್ಮ ಅಕ್ಕಗೆ ನೀನು ಇವತ್ತು ಅದೇ ಹಚ್ಚು ಫೋನ್ ಆಗಲ್ಲ ಹಚ್ಚಲ್ಲ. ಪೈನಾಪಲ್ ತೋರಿಸಿದ್ದಲ್ಲ ಗೈಸ್, ಎಲ್ಲ ಮುಗಿಸಿ ಮನೇಲಿ ಸಿದ್ವಿ. ಯಾಕಂದರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಮಾಡಿ ವಾಯ್ಸ್ ಬರ್ತಾ ಇತ್ತು. ಗಾಯ್ಸ್ ಶಿಸ್ತಾಗಿ ಊಟ ಅಂತ ಆಯ್ತು. ಊಟ ಮಾಡಿದ್ವಿ ನೋಡ್ರಿ. ಇಲ್ಲಿ ಪ್ಲೇಟ್ ಎಲ್ಲ ಇದೆ ಅಂತಾರೆ, ಟೇಬಲ್ ಎಲ್ಲ ತುಂಬಿ ತುಳಿಕಾಡಾಕತ್ತದ. ಅಂದರೂ ಜಾಸ್ತಿ ಏನು ಬಿಲ್ ಮಾಡಲಿಲ್ಲ ನಾನು ಅನ್ಸಿದ ಮಟ್ಟಿಗೆ. ಅಂದ್ರೆ ಜಾಸ್ತಿ ಅದು ತರಿಸ್ತೀನಿ ಅನ್ಕೊಂಡಿದ್ದೆ. ಬಟ್ ಭಾಳ ದಿನದ ನಂತರ ಬಂದಿಲ್ಲ ಊಟಕ್ಕೆ. ಹೋಗಲಿಲ್ಲ ಅಷ್ಟೊಂದು, ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಹೋಗಲೇ ಇಲ್ಲ. ಈ ಸಸ್ತಾನೇಶ ಅಂತ ಆಯಿತು, ನಮ್ಮ ಸಸ್ತಾನೇಶನ ಆಯಿತು. ಅವರು ಸಸ್ತಾನೇಶ ಮಾಡಕತ್ತಾರೆ ಇವಾಗ ಶಿಸ್ತಾಗಿ. ನಮ್ಮ ತಂಗಿನ ಸಸ್ತಾನೇಶ ಮಾಡ್ಕೊಂಡು ಕೂತ್ಲೆ ಈಗ ತಾವಾಡ ನಂಗೆ. ಊಟ ಅಂತೂ ಯಾಕೆ ನಂಬರ್ ಆಗಿದೆ. ಇವಾಗ ಬಿಲ್ ಬರ್ತಾ ಬಿಲ್ ಇಲ್ಲಿಗೆ ಬಂದದ್ದು ಗೈಸ್ತಾರೆ, ಇಲ್ಲಿ ತನ ಬಂದದ್ದು. ಈಗ ಹೋಗಿ ಒಂದು ಜರ ಬಿಲ್ ತೊಗೊಂಬಂದು ಇವ್ರು ತಲೆ ಮೇಲೆ ಹಿಂಗೆ ಹೊಡೋದಕ್ಕೆ ಹೇಳ್ಬಿಡೋದು. ಇಲ್ಲಿ ಬರಲಿ ಗೈಸ್, ಇಲ್ಲಿ ಬರಲಿ. ಎಷ್ಟಾಗ್ಯದ ನೋಡ್ತಾರ? ನೋಡ್ತೀನಿ ಎಷ್ಟಾಗಿರತ್ತೆ. ಲೆಟ್ಸ್ ಗೋ, ಹೋಗುವ. ತಗೊಳ್ಳಿ. ನಿಜ ಹೇಳ್ಬೇಕಾದ್ರೆ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಊಟ ಇತ್ತು. ಫುಲ್ ಹೊತ್ತಿಗೆ ಬರಂಗೆ ತಿಂದೀವಿ. ತಿಂದ್ರೆ ಹಿಂಗೆ ತಿನ್ಬೇಕಂದ್ರೆ ನಾನು ಪ್ಲ್ಯಾನ್. ಹಿಂಗೆ ಅರ್ಧಂಬರ್ಧ ತಿನ್ನೋಕೆ ಇಷ್ಟ ಆಗಲ್ಲ ನಮಗೆ. ತಿಂದರೆ ಹೊಟ್ಟೆ ತುಂಬ ತಿನ್ನಬೇಕು, ಸಾಕಾಗಂಗೆ ತಿನ್ಬೇಕು. ಯಾವಲ್ತಿ ಮ್ಯಾಜಿಕ್ ಮಾಡಿರತ್ತೀರಿಗೆ. ಏನು ಮ್ಯಾಜಿಕ್ ಮಾಡ್ರೆ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಆಗ್ಯದ ನಿಜ. ಹೊಟ್ಟೆ ತುಂಬ. ನಾವು ಎಷ್ಟು ದಿನವ 8 ರೊಟ್ಟಿ ದಿನವ ಹೋಟೆಲ್ ಬಂದ್ರ ಗೈಸ್. ಇವ್ರು ತಿನ್ಲಿಲ್ಲ ಅಂದ್ರೆ ಅದನ್ನು ನನ್ನ ಮೇಲೆ ಹಾಕ್ತಾರ ನೋಡಿ. ನೀ ಎರಡು ಅಯ್ಯೋ ಯಾಕರೆ ಬೋಲು. ಏನಿಲ್ಲ, ಬೇಕಂದ್ರೆ ಪಾರ್ಸಲ್ ತಗೊಂಡ್ ನಡಿ ಮನಿ ಇಟ್ಕೋತ ತಿನ್ನಾಕತ್ತ. ಬೇಡಪ್ಪ ಸಾಕು, ಹೊಟ್ಟೆ ತುಂಬ ಇತ್ತು, ಫುಲ್ ಪ್ಯಾಕ್ ಆಯ್ತು. ಹೆಚ್ಚಿಗೋ ಇವಾಗ ಬಿಲ್ ಬರ್ತಾ. ಬಿಲ್ ಬಂದಿಂದ ಗೈಸ್ ಊಟ ಮಸ್ತ್ ಐತಿ. ನಮ್ ಕ್ರೇಜಿ ಅವ್ರಿಗೆ ಮನೆಗೆ ಮಾಡಮಂತಂದ್ರೆ ಬೇಡ, ಇವತ್ತು ಹೊರಗೆ ಹೋಗೋಣ, ಮನ್ಯಾಗ ತಿಂದು ಸಾಕಾಗ್ಯದತ್ತ ಅವ್ರಿಗೆ. ಎಷ್ಟು ದಿನ ಅಂತ ಇವ್ರ ಕೈ ತಿನ್ನೋದು? ನಾಳೆ ತಿನ್ನ ಬೇಡ ನಮ್ ಕೈ. ಛೇ ಇವ್ರ ಕೈಯನ್ ತಿಂದು ಇದೇನಂದ್ರ ಹೇಳಬೇಕು, ಒಂದು ಒಳ್ಳೆ ಮನುಷ್ಯನ ಇವ್ರ ಕೈಯನ್ ತಿಂದು. ಅದಕ್ಕೆ ಅವ್ರಿಗೂ ಇದಾಗತ್ತೆ. ಒಂದೇ ಹೊರ ನಿನ್ನೆ ಅದು ಬೆಟ್ಟ ಒಂದು ಕಟ್ಟಿದ್ವಲ್ಲ, ಬೆಟ್ಟನ್ ಕಟ್ಟಿದ್ವಲ್ಲ, 201 ಆಗಿತ್ತು. 203 ಮಾಡಿದಾರ. RCB ದವರು ಎಷ್ಟೇ ಅಲ್ಲಿ ವಿನ್ ಆಯ್ತು. RCB ಲೆಟ್ಸ್ ಗೋ ಗೈಸ್. ಇವಾಗ ಬಿಲ್ ಒಂದೊಂದು ಕಟ್ಕೊಂತ ಹೋಗ್ಬಿಡ. ಮತ್ತೆ ಲೇಟ್ ಮಾಡೋದು ಬೇಡ. ಹೊರಗಡೆ ಒಂದು ಸಿಕ್ಕಾಬಿಡ ದಾನ್ಲಿಕ್ಕೆ ಶುರು ಆಗ್ಬಿಟ್ಟದ. ಅಂಡ್ ಹೋಗಿ ಬರೋಕದ ಕಣ್ಣಾಗ. ಅದು ಅಡಿಗೆ ಮಾಡಲೇ ಕೂತೀವಿ ನಾವು. ಕಂಫರ್ಟಬಲ್ ಊಟ ಆಗ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಬಟ್ ಕಂಫರ್ಟಬಲ್ ಅಂದ್ರೆ ಹೆಂಗ ಸ್ವಲ್ಪ ಹೋಗಿ ಬರೋದು ಜಾಸ್ತಿ ಈಗ ಕೂತೀವಲ್ಲ, ಇವಾಗ ಬರಕತ್ತದ ನಮ್ಗೆ ಹೋಗಿ. ಇವಾಗ ಜಲ್ದಿ ಹೋಗ್ಬೇಕು ಹೊರಗಡೆ ಅಂತ ಏನ್ ಮಾಡಲ್ಲ ಅಂತ ಅನ್ಕೊಳ್ತೀನಿ ವಿಡಿಯೋ. ಮತ್ತೆ ಇನ್ನೊಂದು ಏನಂತಾರೆ, ಇನ್ನೊಂದು ಸ್ವಲ್ಪ ತರಕಾರಿ ತಗೊಂಡ್ ಹೋಗ್ಬೇಕು. ನಾನು ನೋಡುವ ಬನ್ನಿ, ತರಕಾರಿ ತಗೊಂಡು ಹೋಗ್ಬೇಕು. ಲೆಟ್ಸ್ ಗೋ, ಹೋಗುವ. ಗೈಸ್ ಫೈನಲಿ ಬಿಲ್ ಅಂತ ಬಂತು. ಲೆಟ್ಸ್ ಗೋ, ಹೋಗಿ ಕಟ್ಟಿ ಬಂದು ಬಿಡ್ರಿ, ಪಟಾಕ್ಸಿ ಹೋಗುವ. ಲೇಟ್ ಆಗುತ್ತ, ಪಟಾಕಿ ಹೋಗ್ಬರ್ರಿ. ಹೋಗಿ ಜಲ್ದಿ ಕಟ್ಟಿ ಬಾ. ಹೋಗಿ ಜಲ್ದಿ ಕಟ್ಟಿ ಬಾ. ಗೈಸ್ ನಾ ಬೇರೆ ಇಲ್ಲ, ಇವ ಬೇರೆ ಇಲ್ಲ, ಇಬ್ರು ಒಂದೇ. ಇಬ್ರು ಒಂದೇ. ನೀ ಕೊಟ್ರು ಒಂದೇ, ನಾ ಕೊಟ್ರು ಒಂದೇ. ಏನ್ ಟಪಿಗೆ ನನಗೆ ಆಗದ ಅಭ್ಯಾಸ ಬಟ್ಟಿ ಬರ. ಚಾಲೆಂಜ್ ಏನಿತ್ತು? ಪಾರ್ಟಿ ನನ್ನ ಕಡೆಯಿಂದ ಇದ್ದಿತ್ತು. ಪಾರ್ಟಿ ಬೇರೆ ಅಂತ ಹೇಳ್ಬಿಡಿ, ಸದ್ಯ ಕಟ್ತೀನಿ. ಹೇಳು
ನಾ ಇಬ್ರು ಬ್ಯಾರೆ ಬೇರೆ ಅಂತ ಹೇಳಿ ಸದ್ಯ ಕಡ್ತೀನಿ ಎಮೋಷ್ನಲ್ ಆಗಿ ಹೊಡಿಬಾರ್ದು. ಎಮೋಷನಲ್ ಏನಂತ ನಾವ್ ಇಬ್ರು ಬೇರೆ ಅಂತ ಹೇಳ್ಬಿಡು ಗೈಸ್, ನಾವ್ ಇಬ್ರು ಬೇರೆ ಅಂತ ಹೇಳ್ಬಿಡ್ಲಿ. ಈ ಸದ್ಯ ಎದ್ದಿ ಹೋಗಿ ಕಟ್ಟಿ ಬಂದು ಬಿಡ್ತೀನ. ಹೇಳು ಗೈಸ್, ನಾ ಬೇರೆ ಇಲ್ಲ, ನೀ ಬೇರೆ ಇಲ್ಲ, ನೀವು ಸದಾ ನಾ ಇಬ್ರು ಎಲ್ಲ ಒಂದೇ. ನಾ ಎಲ್ಲಿಂದ ಕಟ್ಲಿ ಬಿಲ್ ಇವಾಗ? ನನ್ ಮೇಲೆ ಕಟ್ಟೆ ಕೊಡಿದ್ರು ₹1 ಇಲ್ಲ. ಅದಾವ ನನ್ ಬಲ್ಲಿ ನಾ ಕೊಡಿಸ್ತೀನಿ ಬಾ ಎಡ್ತಿತ್ತು. ಅಲ್ಲಿ ಹಂಗೆ ಅನ್ಕೋತಾ ಬಂದಿನಿ. ಅವ್ನಿಗೆ ನಿನ್ನೆ ಸುಟ್ಟ ಅದೇ ದಿನ ನಂದೇ ಪಾಟಿ ಅನ್ಕೋತಾ ಕರ್ಕೊಂಡ್ ಬಂದಿನಿ. ಅಲ್ಲಿ ರೆಡಿ ಆಗಾದ್ಮೇ ಮಣಗಾಲ್ ತಿಂದ್ರೆ ನಂದೇ ಅಂತಂದಿನಿ. ನನ್ ಬಲ್ಲೆ ರೊಕ್ಕ ಇಲ್ಲ, ಅವನಿಗೆ ಕೊಡ್ತೀನಿ. ಪೂರ ಮಾನಸಿಕ ಮಾಡ್ಬಿಟ್ರಪ್ಪ. ಹೆಸ್ರೇ ಮೈಮೇಲೆ ಕೇಳ್ತೀನಿ. ಚಲ ನಿಂಬೆನು ಅಲ್ಲ. ನಾನೋಡ ಸೊಟ್ಟಿ ತಿನ್ನಲ್ಲ, ನಿಂಬಿಗೆ ನಿಂತೀನಿ. ಇಂದು ಮೋಸ ಮಾಡಿದ್ರಿ. ಮೋಸ ಗಾಯ್ಸ್, ಇದಕ್ಕೆ ಮೋಸ ಅಂತಾರ. ತಿನ್ನೋದ್ರಾಗ ಉಣ್ಣೋದ್ರಾಗ ಮೋಸ ಅನ್ನಲ್ಲ ಗಾಯ್ಸ್. ಏನೇ ಇದ್ರು ರಿಲೇಶನ್ಶಿಪ್ದಾಗ ಮೋಸ, ಎಲ್ಲ ಮೋಸ ಇಲ್ಲ ಗಾಯ್ಸ್. ಎಷ್ಟಾಗ್ಯದ ನೋಡಿ, ಏನ್ ಇಷ್ಟು ಬಿಲ್ ಆಗಿದೆ. ಬನ್ನಿ ಗೈಸ್, ಕರ್ಕೊಂಡ್ ಬಂದಿವಿ ಮತ್ತು ಕುದಿಗೆ ಹಾಕಿದ್ರು. ಲೆಟ್ಸ್ ಗೋ. ಪಟಾಕ್ಸಿ ಇದು ಬಿಲ್ ಕಟ್ಕೆ ಸಿಗ್ತಂತೀನಿ. ಬನ್ನಿ ಹೋಗುವ ಮನೆಗೆ. ಗೈಸ್ ಶಿಸ್ತಾಗಿ ಊಟ ಗೀಟ ಮಾಡ್ಕೊಂಡು ಬಂದ್ವಿ. ಇವಾಗ ಜಸ್ಟ್ ಬರ್ನ ನೋಡ್ರಿ ಹಂಗಿಂತ ನೋಡ್ರಿ. ಇಲ್ಲಿ ನಾಯಿಗಳಿಗೆ ಊಟ ಹಾಕೊಂಬಂದ್ವಿ. ಹಾಕೊಂಡ್ರೆ ಚಪಾತಿ ಹಾಕಿ ಇಂತಾಳಿಲ್ಲಿ ನಮ್ಮ ಹೀರೋಣಿ, ದೊಡ್ಡ ಹೀರೋಣಿ. ಚಲೋ ಅನ್ನಿಸ್ತು ಗಾಯ್ಸ್. ಹೋಗಿ ಎಷ್ಟು ದಿನ ಹೊರಗೆ ಹೋಗಿದ್ವಿ. ಮದುವೆ ಆದಾಗ ಫಸ್ಟ್ ಟೈಮ್ ಈ ಥರ ಹೊರಗೆ ಹೋಗಿ ಊಟ ಮಾಡಿದ್ದು. ಊಟ ಹೊರಗೆ ಹೋಗಿದ್ದಿಲ್ಲ, ಮನೆಗೆ ಮಾಡ್ಕೊತಿದ್ವಿ. ಬಟ್ ಮನೆಗೆ ತರ್ಸ್ಕೊಂಡಿದ್ದೀವಿ. ಬಟ್ ಇವಾಗ ಫಸ್ಟ್ ಟೈಮ್ ಮದುವೆ ಆದ ಬಳಿಕ ಹೊರಗೆ ಹೋಗಿ ಊಟ ಮಾಡಿದ್ದು ಚಂದ ಅನ್ನಿಸ್ತು. ನನ್ನ ಸ್ವೀಟಿ ನೋಡ್ರಿ ಎಲ್ಲಿ ಕೂತ, ಆ ಕಡೆ ಗೆದ್ದಿಲ್ಲ ಅಂದ್ರೆ ಆ ಕಡೆ ತಳಗೆ. ಅವು ನಾಯಿ ನೋಡ್ಕೋತ. ಐ ಸ್ವೀಟಿ ಈ ಕಡೆ ಬಾ ಬೀಳ್ತೀವಿ. ಗೈಸ್, ಇನ್ಮೇಲಿಂದ 6 ಗಂಟೆಗೆ ವಿಡಿಯೋಸ್ ಬರಲ್ಲ. ಸಂಜೆ 6 ಗಂಟೆಗೆ ವಿಡಿಯೋಸ್ ಹಾಕ್ತಿದ್ವಿ ಡೈಲಿ ನಾವು. ಅವು ಸಂಜೆ 6 ಗಂಟೆಗೆ ವಿಡಿಯೋಸ್ ಬರಲ್ಲ. ಇನ್ಮೇಲಿಂದ ಏನಿದ್ರು 1 ಗಂಟೆಗೆ ಬರ್ತಾವೆ ವಿಡಿಯೋಸ. ಮಧ್ಯಾಹ್ನ 1 ಗಂಟೆಗೆ ಬರ್ತದೆ ಗೈಸ್. ಎಲ್ಲರೂ ನೋಡಿ ಇನ್ಮೇಲಿಂದ ಮಾಡಿ ಡೈಲಿ 1 ಗಂಟೆಗೆ ಬರ್ತದೆ. ನಾನು ಇಷ್ಟು ದಿನ ಫಸ್ಟ್ 7 ಗಂಟೆ ಆಗ್ತಿದೆ, ಬೆಳಗ್ಗೆ 7 ಗಂಟೆಗೆ. ಆಮೇಲೆ ಮ್ಯಾರೇಜ್ ಆಗಿ ನಾವು 1 ತಿಂಗಳ 6 ಗಂಟೆ ಆಗ್ತೀವಿ ಕಂಟಿನ್ಯೂ ಆಗಿ. ಇವಾಗ ಬೇಡ, ಸುಮ್ಮನೆ ಭಾಳ ಲೇಟ್ ಆಗುತ್ತೆ, 1 ಗಂಟೆಯಿಂದ ಸ್ಟಾರ್ಟ್ ಮಾಡಮ್ಮ ಅಂತೇಳಿಕೆ ಶುರು ಮಾಡ್ಕೊಂಡಿವಿ. ಇಬ್ಬರು ಕೂಡಿಕೆ ಪ್ಲ್ಯಾನ್ ನೋಡಿಸಿ ತಲೆ ಓಡಿಸಿ ಮಾಡ್ಕೊಂಡಿದ್ದೆವು. ಅಂದರೆ ಟೈಮಿಂಗ್ ನಾವು ಎಡಿಟಿಂಗ್ ಮಾಡಕ್ಕೆ ನಮ್ದು ಒಂದಷ್ಟು ಕಷ್ಟ ಆಗ್ತದ ಗೊತ್ತದ. ಅದಕ್ಕೆ ಒಂದು ಗಂಟೆಗೆ ನಿಮಗೆ ಹೇಳಿನಂದ್ರೆ ಇವ ಎದ್ದೇಳದೆ ಎಷ್ಟು ಲೇಟ್ ಮಾಡಕತ್ತಾನ. ಮಾರ್ನಿಂಗ್ ನಾಷ್ಟಕ್ಕೂ ಎದ್ದೇಳಲ್ಲಾಗೇನ. ಅದಕ್ಕೆ ಈಗ ಎಡಿಟ್ ಮಾಡೋದಿತ್ತಂದ್ರೆ ಜಲ್ದಿ ಎದ್ದೇಳ್ತಾನೆ ತೀರಾ. ಅದಕ್ಕೆ ನಮಗೂ 1 o'clock ಹೀಗೆ ಚಲೋ ಅನ್ನಿಸ್ತದ. 1 ಗಂಟೆಗೆ ಆಗಲಿ. ಅದಕ್ಕೆ ಗೈಸ್ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಫೋರ್ಸ್ ಅಷ್ಟೇ ನಾವು ಹೇಳೋದು. ಗೈಸ್ ಶಿಸ್ತು ಉಣ್ಣಂತಾಯಿತು, ಮಾಡ್ಕೊಂಬಂದ್ವಿ. ಈಗ ಸ್ವಲ್ಪ ವಾಕಿಂಗ್ ಮಾಡ್ಬೇಕಿಲ್ಲ ಅಂದ್ರೆ ಹೊಟ್ಟೆ ಭಾರ ಆಗುತ್ತೆ. ಫುಲ್ ಪ್ಯಾಕ್ ಆಗಿದೆ ಅದ್ರ ಸಲುವಾಗಿ. ನಿಜ ಹೇಳ್ಬೇಕಂದ್ರೆ ಇದು ಊಟ ಸ್ವಲ್ಪನೇ ಹೊಡ್ತಿಂತು. ಮುನ್ನ ಎಷ್ಟು ಇದೆ ಅಂದ್ರೆ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸಿಕ್ಕಾಪಟ್ಟೆ ತಿನ್ನವ ಇವು ಕೂಡ ಒಂದೇ ತಾಟ್ನೆ ತಿಂದು ರೂಢಾಗಿದೆ. ಊಟ ಚೇಂಜ್ ಆಗಿ ಊಟ ಫುಲ್. ಇವಾಗ ನಾ ತಿನ್ನಲ್ಲ ಅಂತ ಇವಾಗ ಊಟ ಕಮ್ಮಿ ಮಾಡ್ಯಾನಂತ. ನಾ ಇವನಿಗೆ ಎಷ್ಟು ತಿನ್ನು ಅಂದರೂ ತಿನ್ನಲ್ಲ. ನನ್ನ ತರ ತಿನ್ನಕ್ಕೆ ಹೋದ್ರಿ ಇವ ಹೆಂಗೆ ತಿನ್ಬೇಕು, ನಾ ಹೆಂಗೆ ಹೇಳಿ. ಅಂದರೆ ಗೈಸ್, ನಾನು 4 ರೋಟಿ ತಿಂದ್ರೆ 2 ರೋಟಿ ತಿನ್ಬೇಕು. ನಾ 8 ರೋಟಿ ತಿನ್ನಂದ್ರೆ 4 ರೋಟಿ ತಿನ್ಬೇಕು. ಹಂಗಂದಾಗ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ನಮ್ಮ ತಂಗಿ ಸೀದಾ ಊಟ ಮಾಡಿ ಬಂದು ಮಾಡ್ಕೊಂಬಿಟ್ರೆ ಅಡ್ಡಾಗಿಬಿಟ್ರೆ ಈಗ ಅವರು ಫುಲ್. ಫಸ್ಟ್ ನಿಜ ಹೇಳ್ಬೇಕು, ನನಗೊಂಥರ ಖುಷಿ ಆಯಿತು. ಮತ್ತು ಇನ್ನೂ ಇನ್ಕಂಪ್ಲೀಟ್ ಫ್ಯಾಮಿಲಿ ಆಯಿತು. ಇನ್ನೂ ನಮ್ಮ ಮದರ್ ಇಂಡಿಯಾ ಇಲ್ಲ, ನಮ್ಮ ಅಕ್ಕ ಇಲ್ಲ, ನಮ್ಮ ಅಮ್ಮರಿಲ್ಲ, ನಮ್ಮ ಆಂಟಿನೇ ಇಲ್ಲ, ಅಂದರೆ ಚಿಕ್ಕ ಮದರ್ ಇಂಡಿಯಾ ಅವರು. ಅವರೆಲ್ಲ ಕರ್ಕೊಂಡು ಹೋಗ್ಬೇಕನ್ನೋ ಪ್ಲ್ಯಾನ್ ಆಗಿದೆ. ಮತ್ತು ನಮ್ಮ ಫ್ರೆಂಡ್ಸ್ ಒಳಿನ ಪಾರ್ಟಿ ಮಾಡಿಸೋದು ನಾನು, ಅದೆಲ್ಲ ಪೆಂಡಿಂಗ್ದಾಗದ. ಇವತ್ತು ಯಾಕೋ ಒಂಥರ ತಲೆ ಬಂತು. ಸಡನ್ ಆಗಿ ಹೋಗ್ಬೇಕು ಆ ದಿನದಿಲ್ಲ. ಒಮ್ಮೆ ಸಡನ್ ಆಗಿ ಸಂಜೆಗೆ ಅಡಿಗೆ ಏನು ಮಾಡೋದು ಕೇಳೋಣ, ಹೊರಗೆ ಹೋಗೋದು ಇವತ್ತಂದ್ರೆ ಅಂಥವ್ರೆ. ಏನು ಗೈಸ್, ನಾ ಏನು ಅಂದ್ಕೊಂಡಿದ್ದೆ, ಪಾರ್ಟಿ ಅಂದಿದೆ. ಇವ್ರು ಏನಾದ್ರು ನಾ ಕೊಡ್ತೀನಿ ಅಂತ ಒಬ್ಬರು ಕರ್ಕೊಂಡಿದ್ರು. ಅದೊಂದು ಮಾನಸಿಕ ಮಾಡಿದ್ರೆ ಅದೇ ನಾ ಕೊಡ್ತೀನಿ ಅಂತಂದ್ರೆ ನನಗೆ ಖುಷಿ ಆಯಿತು. ಇಲ್ಲಿ ಬಿಡಪ್ಪ ಚಲೋ ಆಯಿತು. ನಿನಗೆ ಹೆಂಗೆ ತಲೆಗಾರೆ ಓಡಿಲ್ಲ, ನನ್ನ ಬಲ್ಲಿ ರೊಕ್ಕ ಇದಾವೆ ಅಂತ ಅನ್ಕೊಂಡೆ. ನಾ ಕೊಡ್ತೀನಿ. ನಾನು ಕಿಶನ್ ಕಳುಗಳು ಮಾಡಿದ ಇದು ಆಕ್ಚುಲಿ ಚೆನ್ನಾಗಿರೋದು.
ಕಿಶದಾಗಿಲ್ ಗೈಸ್ ಎಲ್ಲಿ ಫೋನ್ ಪೇ ಉಂಟು. ನಿಜ ಹೇಳ್ಬೇಕು ನಾನು ಹಂಗೆ ಅನ್ಕೊಂಡೆ, ನಿಜವಾಗ್ಲೂ ಹಂಗೆ ಅನ್ಕೊಂಡೆ ನಾನು. ಬಟ್ ಒಂದು ಸ್ವಲ್ಪ ವಾಕಿಂಗ್ ಮಾಡ್ತೀವಿ, ಸ್ವಲ್ಪ ಹಿಂಗೆ ತಿರುಗಾಡ್ತೀವಿ. ಇಲ್ಲ ಸೀದಾ ಮಲ್ಕೊಂಬಿಟ್ರೆ ಅಂದ್ರೆ ಫುಲ್ ಎದೆ ಮೇಲೆ ಬರ್ತದೆ, ಕುದಿಗೆ ಬರ್ತದೆ. ಅದಕ್ಕೊಂದು ಸ್ವಲ್ಪ ತಿರುಗಾಡ್ಬಿಟ್ಟು ಆಮೇಲೆ ಸಿಗ್ತೀವಿ ಅಂತ ನಿಮಗೆ. ಮತ್ತೆ ಯಾಕೆ ಸಿಗ್ತಿ ವಿಡಿಯೋ ಎಂಡ್ ಮತ್ತೆ ಸಿಗ್ತೀನಿ ಗೈಸ್ ನಿಮ್ಗೆ ಆಮೇಲೆ. ಮತ್ತೆ ಸಿಗ್ತಾರತ್ತ ಗೈಸ್ ಇವಾಗ ವಿಡಿಯೋ ಎಂಡ್ ಮಾಡಂದ್ರೆ. ವಿಡಿಯೋ ಎಂಡ್ ಇವ್ರಿಗೆ ಬೇಗನೆ ವಿಡಿಯೋ ಎಂಡ್ ಬೇಕು. ಇವರಿಗೆ ವಿಡಿಯೋ ಎಂಡ್ ಬೇಕು, ಬೇಗ ಎಡಿಟಿಂಗ್ ಬೇಕು, ಬೇಗ ಅಪ್ಲೋಡ್ ಆಗಬೇಕು. ಇವ್ರ ತಲೆ ಹಿಂಗೆ ನಮ್ಮ ಕಷ್ಟ ಹೋಗುತ್ತೆ. ಎಡಿಟಿಂಗ್ ಮಾಡೋದಾಗಿರ್ಬೋದು, ಎಲ್ಲ ಆಗಿರ್ಬೋದು. ಅದೇ ಹೋಗ್ತೀವಿ ನಾವು. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಐವತ್ತು ಎಲ್ಲರಿಗೂ ಇಷ್ಟ ಆಗಿರ್ತೀನಿ. ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಫ್ರೆಂಡ್ಸ್ ಎಲ್ಲರಿಗೂ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆ ನಡೆಸಿದ್ವಿ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಅಷ್ಟೇ.